ಬೆಳಗ್ಗೆ ಬೆಳಗ್ಗೆ ಬಿಸಿ ಬಿಸಿ ಟೀ ಜೊತೆ ಮಿಲ್ಕ್ ಬಿಕೀಸ್ ಕಾಂಬಿನೇಷನ್ ಅಂತೂ ಸಾಕಾಗಿತ್ತು. ಆಮೇಲೆ ಸ್ನಾನ ಗೀನ ಎಲ್ಲ ಮಾಡಿಕೊಂಡು ಬಿಳಿ ಟೀ ಶರ್ಟ್ ಹಾಕ್ಕೊಂಡು ಮನೆ ಹತ್ರದಲ್ಲಿರೋ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಅಂತ ಹೋದೆ. ದರ್ಶನ ಗಿರ್ಶನ ಎಲ್ಲ ಮಾಡಿ ಮುಗಿಸ್ಕೊಂಡು ಆಚೆ ಬಂದು ಆಂಜನೇಯನ ಬಾಲತರ ಎಲ್ಲ ಕ್ಯೂರಲ್ಲಿ ನಿಂತ್ಕೊಂಡು ಪ್ರಸಾದನ ತಗೊಂಡೆ. ಪಾಯಸ ಅನ್ನ ಸಾಂಬಾರು ಅಂತೂ ಸಾಕಾಗಿತ್ತು, ಟೇಸ್ಟಿಯಾಗಿತ್ತು. ಅದನ್ನೆಲ್ಲ ಮಾಡಿ ಮುಗಿಸ್ಕೊಂಡು ಮನೆಗೆ ಬಂದೆ. ನೆನ್ನೆ ಹಾಫ್ ಡೇ ರಜೆ ಆಗಿಬಿಟ್ಟು ಅವರೆಕಾಯಿ ಮೇಳಕ್ಕೆ ಹೋಗಿದ್ದೆ ಅಂತ ಕೆಲಸ ಎಲ್ಲ ಪೆಂಡಿಂಗ್ ಇತ್ತು. ಸರಿ ಅಂತ ಕೆಲಸಕ್ಕೆ ಅಂತ ಕೂತೆ. ಹಂಗೆ ಮ್ಯಾನೇಜರ್ ಜೊತೆ ಡಿಸ್ಕಷನ್ ಎಲ್ಲ ಆಯಿತು ಕೆಲಸದ ಬಗ್ಗೆ. ಹಂಗೆ ಮಾತಾಡ್ತಾ ಮಧ್ಯಾಹ್ನ 2 ಗಂಟೆ 2:30 ಆಗ್ತಾಯಿತ್ತು. ಸರಿ ಅಂತ ಅದೇ ಟೈಮ್ಗೆ ಒಬ್ಬರು ಐಸ್ ಕ್ರೀಮ್ ಮಾರೋರು ಹೋಗ್ತಾಯಿದ್ರು. ಸರಿ ಅಂತ ಹಂಗೆ ಒಂದು ಕೋನ್ ಐಸ್ ಕ್ರೀಮ್ ತೊಗೊಂಡು ಎಂಜಾಯ್ ಮಾಡಿದೆ. ಲಾಸ್ಟಲ್ಲಿ ಮಿಕ್ಕಿರೋ ಒಂದು ಚಿಕ್ಕ ಕೋನ್ ಅಂತೂ ಅದಂತೂ ಸಾಕಾಗಿತ್ತು. ಆಮೇಲೆ ಮನೇಲಿ ಪಾಪುದು ಬರ್ತ್ಡೇ ಅಂತ ಕೇಕ್ ತರೋಕ್ಕೆ ಅಂತ ಹೋದೆ. ಅವ್ರು ನೋಡಿದ್ರೆ ಇನ್ನೂ ಕೇಕ್ ರೆಡಿನೇ ಮಾಡಿರಲಿಲ್ಲ. ಸರಿ ಅಂತ ಹಂಗೆ ಒಂದು ರೌಂಡ್ ವಾಕಿಂಗ್ ಮಾಡೋಣ ಅಂತ ಹೋದೆ. ಅಲ್ಲಿ ಒಬ್ಬರು ಫ್ರೂಟ್ ಬೌಲ್ ಮಾರ್ತಾಯಿದ್ರು. ನನಗೆ ಬರೀ ಪೈನಾಪಲ್ ಕೊಡಿ ಅಂತ ಪೈನಾಪಲ್ಲು ಅದ್ರ ಮೇಲೆ ಉಪ್ಪು ಗಿಪ್ಪು ಎಲ್ಲ ಹಾಕ್ಕೊಂಡು ತಿನ್ಕೊಂಡು ಮತ್ತೆ ಕೇಕ್ ಶಾಪಿಗೆ ಬಂದೆ. ಸರಿ ಅಂತ ಇನ್ನೊಂದು 5-10 ನಿಮಿಷ ಆಗುತ್ತೆ ವೆಯ್ಟ್ ಮಾಡಿ ಅಂದರು. ಸರಿ ಅಂತ ನಾನು ಕೇಕ್ ಶಾಪಲ್ಲಿ ಸೆಕೆ ಆಗ್ತಾಯಿದೆ ಅಂತ ಅಲ್ಲೇ ಫ್ಯಾನ್ ಕೆಳಗಡೆ ಹೋಗಿ ನಿಂತ್ಕೊಂಡೆ. ಆಮೇಲೆ ಕೇಕ್ ಏನೋ ರೆಡಿ ಆಯಿತು. ಇದೊಂಥರ ಡಿಫ್ರೆಂಟಾಗಿರೋ ಕೇಕು. ಈ ಕೇಕ್ ಹೆಸರೇ ಪಿನಾಟ ಕೇಕ್ ಅಂತಾರೆ. ನಾವು ಎಲ್ಲ ಕೇಕ್ನು ನಾವು ನೈಫಲ್ಲಿ ಕಟ್ ಮಾಡಿದ್ರೆ ಈ ಕೇಕ್ನ ನಾವು ಕಟ್ ಮಾಡೋಕ್ಕಾಗಲ್ಲ. ಈ ಕೇಕ್ನ ನಾವು ವುಡನ್ ರಾಡಲ್ಲಿ ಒಡೆದು ತಿನ್ನಬೇಕು. ಸರಿ ಅಂತ ಆ ಕೇಕ್ನ ತಗೊಂಡು ಮನೆಗೆ ಹೊರಟೆ. ಮನೆಗೆ ಬಂದಿದ ತಕ್ಷಣ ಕೇಕ್ನ ಸುತ್ತಿಗೆಯಲ್ಲಿ ಒಡೆದು ಅದ್ರ ಒಳಗಡೆ ಇರೋ ಕೇಕ್ನ ನಾವು ಆಮೇಲೆ ಕಟ್ ಮಾಡಿಕೊಂಡು ತಿಂದ್ಕೊಂಡ್ವಿ. ಅಷ್ಟೊತ್ತಿಗೆ ಆಗಸ್ಟಲ್ಲಿ 4 ಗಂಟೆ 4:15. ಸರಿ ಅಂತ ಮನೇಲಿ ಕಾಫಿ ಮಾಡಿದ್ರು. ಕಾಫಿ ಕುಡ್ಕೊಂಡು ಮತ್ತೆ ಕೆಲಸಕ್ಕೆ ಅಂತ ಕೂತು ಕೆಲಸ ಎಲ್ಲ ಮುಗಿಸೋಷ್ಟರಲ್ಲಿ ರಾತ್ರಿ 8 ಗಂಟೆ 8:30 ಆಗ್ತಾಯಿತ್ತು. ಸರಿ ಅಂತ ಮನೇಲಿ ಮಿಕ್ಕಿರೋ ಅನ್ನ ಸಾಂಬಾರನ್ನ ಅದನ್ನು ಬಾಣಲೆಯಲ್ಲಿ ಹಾಕ್ಬಿಟ್ಟು ಮೇಲೆ ಚಟ್ನಿ ಪುಡಿ ಖಾರದ ಪುಡಿ ಉಪ್ಪು ಎಲ್ಲ ಹಾಕ್ಬಿಟ್ಟು ಒಂಥರ ಬಿಸಿಬೇಳೆ ಬಾತ್ ಮಾಡ್ಕೊಂಡು ತಿನ್ಕೊಂಡೆ. ಸರಿ ಅಂತ ಇವತ್ತಿನ ದಿನಚರಿ ಏನೋ ಮುಗೀತು ಅಂದ್ಕೊಳ್ಳೋಷ್ಟರಲ್ಲೇ ಒಂದು ರಾಶಿ ಬಟ್ಟೆ ಕಾಣಿಸ್ತಾಯಿತ್ತು. ಇವತ್ತು ಆಲ್ರೆಡಿ ಟಯರ್ಡ್ ಆಗಿಬಿಟ್ಟಿದ್ದೀನಿ, ನಾಳೆ ಒಣಗಾಕಿದ್ರೆ ಆಯಿತು ಅಂತ ಬಂದು ಎಡಿಟಿಂಗ್ ಅಂತ ಕೂತ್ಕೊಂಡೆ. ಅಲ್ಲಿಗೆ ಇವತ್ತಿನ ಈ ದಿನಚರಿ ಮುಗೀತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.